ಅಲ್ಲ, ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು DC ಅವ್ರ ನೇತೃತ್ವದಲ್ಲಿ ಒಂದು ಪ್ರಿಪರೇಷನ್ ಮಾಡಿದ್ದಾರೆ, ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಅಂಥ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು, ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಒಂದು ಭಯದಿಂದ ಮುಕ್ತ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, ಬರೀ 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ, ಮಳೆ ಆಗಿದ್ರೆ ಹೆಂಗೆ ಅಂತ. ಅದು ದೂರ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆಯಿಂದ ನಾವು ಪಾರಾಗ್ತೀವಿ. ಸೊ ಮತ್ತು ಅಧಿಕಾರಿಗಳು ಕೂಡ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಸೊ ಎಲ್ಲಿಯೂ ಕೂಡ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಒಂದು 10 ಕಡೆ ಮಾತ್ರ ನೀರಿನ ಸಮಸ್ಯೆ ಇದೆ. ಸೊ ಬೇರೆ ಕಡೆ ಈಗ ರಾಕಸ್ಕೊಪ್ ಕೂಡ ನೀರು ಬರ್ಲಿಕ್ಕೆ ಶುರುವಾಗಿದೆ. ಒಂದು ವಾರಲ್ಲಿ ಕೂಡ ಅದು ಫುಲ್ ಆದರೆ ಏನು ಶಾರ್ಟೇಜ್ ಇತ್ತು ಬೆಳಗಾವಿ ಸಿಟಿಗೆ, ಅದು ಕೂಡ ಸಂಪೂರ್ಣವಾಗಿ ಸಪ್ಲೈ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಸೊ ಬಿತ್ತನೆ ಅಂತ ಈಗಾಗಲೇ ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಿತ್ತನೆ ಆಗಿದೆ. ಸೊ ಮಳೆಯಿಂದ ಬಹುಶಃ ಎಲ್ಲದಕ್ಕೂ ಅನುಕೂಲ ಆಗ್ತಿದೆ. ಸೊ ಒಟ್ಟಾರೆ ಅಂಥದ್ದು ಏನು ಆತಂಕ ಪಡುವಂಥ ಜನರು, ರೈತರು ಅವಶ್ಯಕತೆ ಇಲ್ಲ. ಮಳೆ ಆಗ್ತದೆ, ಇನ್ನು ಮುಂದೆ ಕೂಡ ಹೋಗ್ತದೆ. ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ, ಘಟಪ್ರಭಾ, ಮಾರ್ಕಂಡೆ 5 ನದಿಗೆ ನಾವು ಏನು ನಿರೀಕ್ಷೆ ಮಾಡಿದ ನೀರು ಈಗ ಬರ್ತಾ ಇದೆ. ನಾಳೆ ಕೂಡ ಇನ್ನು ಹೆಚ್ಚಾಗುವ ನಿರೀಕ್ಷೆಯಲ್ಲಿದ್ದು. ಮುಂಗಾರು ಬಿತ್ತನೆ ಮಾಡಿದ ಬಹುತೇಕ ಕಡೆಗಳಲ್ಲಿ ಅದು ಬತ್ತಿ ಹೋಗುವಂತ ಆತಂಕ ಇದೆ. ಆ ಕುರಿತಂತೆ ಎಷ್ಟು ಏನು ಎಂತ ಅಂತೇಳಿ ಏನಾದ್ರು ಮಾಹಿತಿ ಇಲ್ಲ? ಈಗ ಮಳೆ ಆಗೋದಕ್ಕೆ ಆತಂಕ ದೂರ ಆಯ್ತಲ್ಲ. ಈಗ ಯಾವುದು ಕೂಡ ಆತಂಕ ಅಂದ್ರೆ ಬೈಲೊಂಗಲ, ಸೌದತ್ತಿ ಆ ಭಾಗದಲ್ಲಿ ಇನ್ನೂ ರಾಮದುರ್ಗ ಕಡೆ ಮಳೆ ಇಲ್ಲ ಸರ್. ಸೊ ಮಳೆ ಆಗ್ತಾ ಇದೆ, ಅಲ್ಲಿ ಜೋರಿಲ್ಲ, ಆದ್ರೂ ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಇದು ಇನ್ನು ಮುಂದೆ 5 ವರ್ಷ ಮುಂದೆ 5 ದಿವಸ ಮುಂದೆ ಬರ್ತಾ ಇದೆ. ಸೊ ಆದ್ರೆ ಆತಂಕ ಆಗಲ್ಲ. ಒಂದು ವೇಳೆ ಹಂಗೇನಾರ ಬೆಳೆ ವಿಫಲ ಆದರೆ ಅದ್ರ ಬಗ್ಗೆ ಸುಮಾರು ನಮ್ಮಲ್ಲಿ ಎಲ್ಲ ನಿರೀಕ್ಷೆ ಮೀರಿ ಹೆಚ್ಚು ಕಮ್ಮಿ ಗುರಿಯನ್ನು ಮುಟ್ಟಿದ್ದೀವಿ. ಸೊ ಮಳೆ ಎಲ್ಲಾಗಿದೆ ಅಲ್ಲೆಲ್ಲ ಅಲ್ಲಿ ಏನೋ ಕೊಡ್ತ ಸಮಸ್ಯೆ ಇಲ್ಲ. ಆಗದೆ ಹೇಳೋದು ಅದು ನಮ್ಮ ರಾಮದುರ್ಗ ಇರ್ಬೋದು, ಅದು ಕೆಳಗಡೆ ಪ್ರದೇಶ ಒಂದೆರಡು ಮಳೆ ಆಗಿದ್ರೆ ಅದಕ್ಕೆ ಮುಂದೆ ಏನು ಮಾಡೋದು ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಅನುಕೂಲ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್ವೆ ಮಾಡ್ತೀವಿ. ಇನ್ನೂ ಸರ್ವೆ ಮಾಡ್ಲಿಕ್ಕೆ ಹೇಳಿದ ಸರ್ಕಾರ. ಒಂದು ವೇಳೆ ಬಿತ್ತಿದ್ರೆ ಅದು ಬೆಳೆ ಬರದೆ ವಿಫಲ ಆದರೆ ಅದನ್ನು ಸಪ್ರೇಟಾಗಿ ಸರ್ವೆ ಮಾಡಿ ಹಿಂದೂ ಕೂಡ ಸರ್ವೆ ಮಾಡಿದ್ವಿ. ಇದೇನು ಹೊಸದಲ್ಲ. ಅವ್ರಿಗೆ ಏನು ಸರ್ಕಾರದ ಸಿಗ್ಬೇಕಂತ ಸವಲತ್ತುಗಳನ್ನ ಏನಿಲ್ಲ. ಯಾಕಂದ್ರೆ ಇನ್ನೂ ಆ ಪ್ರಶ್ನೆ ಬಂದಿಲ್ಲ. ಈ ಮಳೆಯಲ್ಲಿ ಕೂಡ ಅದು ಎಫೆಕ್ಟ್ ಆದರೆ ಖಂಡಿತವಾಗಿ ನಾವು ಡೈರೆಕ್ಷನ್ ಕೊಡ್ತೀವಿ ಅದಕ್ಕೆ ಸರ್ವೆ ಮಾಡಲಿಕ್ಕೆ. 29 ಇದೆ. ಆದ್ರೆ ಈ ತರ ಮಳೆ ಆದ್ರೆ 3-4 ದಿವಸಲ್ಲೇ 0 ಬರ್ತದೆ. ಇಲ್ಲಿವರೆಗೆ 29% ಕಡಿಮೆ ಇದೆ. ಇದೇ ರೀತಿ 3-4 ದಿವಸ ಮಳೆ ಆದ್ರೆ ಸೊ ನಮ್ಮ ಕೊರತೆ ಕೂಡ ಸರ್, ಬೆಳಗಾವಿ ನಗರದಲ್ಲಿ ಕೂಡ ಮಳೆ ನಿನ್ನೆಯಿಂದ ಸಾಕಷ್ಟು ಆಗ್ತಾ ಇದೆ. ಆದ್ರೆ ಈಗ ಕೆಲವೊಂದಿಷ್ಟು ಈ ನೀರಿನ ಸಲುವಾಗಿ ರಸ್ತೆಗಳನ್ನ ತೆಗೆದು ಬಿಟ್ಟಿದ್ದಾರೆ. ಅಲ್ಲೆಲ್ಲ ಈಗ ನೀರು ನಿಂತ್ಕೊಂಡು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ ವಾಹನ ಸವಾರರಿಗೆಲ್ಲ. ಇಲ್ಲ ಮಾಡಿದರೆ ಅದು L&T ಸುಮಾರು ದಿವಸದಿಂದ ಅವ್ರದ್ದೇ ಸಮಸ್ಯೆ ಇದೆ. L&T ಕಂಪ್ನಿ ಅವರು ಸೊ ಸುಮಾರು ಸಾರಿ ಸಭೆ ಶಾಸಕರು ಮಾಡಿದ್ದಾರೆ, DC ಅವರು ಮಾಡಿದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಮಾಡಿದ್ದಾರೆ. ಹಿಂದೆ ನಾನು ಕೂಡ ಮಾಡಿದ್ದೇನೆ. ಅದನ್ನಿನ್ನೂ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ. ಆದಷ್ಟು ಬೇಗ ಅದನ್ನು ಮಾಡಲಿಕ್ಕೆ ಅದನ್ನ ಇಲ್ಲ. ಅವ್ರು ಯಾರು ಕಡಿವಾಣ ಹಾಕ್ತೀವಿ. ಯಾಕಂದ್ರೆ ಸುಮಾರು 4-5 ವರ್ಷದಿಂದ ಮಾಡ್ತಿದ್ದಾರೆ ಅವರು.